ಔಟ್ ಗೋಯಿಂಗ್ ಸಿಎಂ ಈ ವಿಚಾರ ಭಾರೀ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ವಿಜೇಂದ್ರ ಅವರು ಹೇಳಿದ್ರು ಸಿಎಂ ಸಿದ್ದರಾಮಯ್ಯ ಅವರು ಔಟ್ ಗೋಯಿಂಗ್ ಸಿಎಂ ಅಂತ ಹೇಳಿ. ಇದೇ ವಿಚಾರ ಕಾಂಗ್ರೆಸ್ಸಿಗರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಕಾಂಗ್ರೆಸ್ಸಿಗರು ವಿಜೇಂದ್ರ ವಿರುದ್ಧ ಹರಿಹಾಯ್ದಿದ್ದಾರೆ. ಹಾಗಿದ್ರೆ ಯಾರ್ಯಾರು ಏನೇನು ಮಾತಾಡಿದ್ರು ನೀವೇನು ಪಾಪ ನೀವು ಮುಖ್ಯಮಂತ್ರಿಗಳ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿ. ಈಸ್ ಎ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್. ಈಸ್ ಎ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್. ಅಷ್ಟು ತಟ್ಟೆಯಲ್ಲಿ ಬಿದ್ದಿರುವಂತ ಯಜ್ಞಾನ ಎತ್ತ ಕೇಳಿ. ಔಟ್ ಗೋಯಿಂಗ್ ಬಿಜೆಪಿ ಪ್ರೆಸಿಡೆಂಟ್ ಇಸ್ ಸೇಯಿಂಗ್ ಅಬೌಟ್ ಕರೆಂಟ್ ಸಿಎಂ. ಸಿದ್ದರಾಮಯ್ಯ ಔಟ್ ಗೋಯಿಂಗ್ ಸಿಎಂ. ವಿಜಯೇಂದ್ರ ಮಾತಿಗೆ ಕೈ ನಾಯಕರು ಗರಂ. ರಾಜ್ಯ ರಾಜಕಾರಣದಲ್ಲಿ ಸಿಎಂ ಕುರ್ಚಿ ಬದಲಾವಣೆ ಕದನ ಜೋರಾಗಿದೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಮೌನವಾಗಿದ್ದರೂ ಕೂಡ ಉಭಯ ನಾಯಕರ ಪಟಲಾಂ ಕಿತ್ತಾಟ ತಾರಕಕ್ಕೇರಿದೆ. ಇದರ ಮಧ್ಯೆ ಉರಿಯುವ ಬೆಂಕಿಗೆ ಬಿವೈ ವಿಜಯೇಂದ್ರ ತುಪ್ಪ ಸುರಿದಿದ್ದಾರೆ. ಸಿದ್ದರಾಮಯ್ಯ ಔಟ್ ಗೋಯಿಂಗ್ ಸಿಎಂ ಎಂದಿದ್ದಾರೆ. ಪಾಪ ನೀವು ಮುಖ್ಯಮಂತ್ರಿಗಳ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿ. ಈಸ್ ಎ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್. ಯಾವಾಗ ರಾಜೀನಾಮೆ ಕೊಡ್ತಾರೋ ಯಾರಿಗೂ ಕೂಡ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಮುಖ್ಯಮಂತ್ರಿಗಳ ಮಾತಿನ ದಾಟಿಯನ್ನು ನೋಡಿದ್ರೆ ನಿಮ್ಗೆ ಅರ್ಥ ಆಗ್ತದೆ, ಕೋಲಿ ಬಿಡಪ್ಪ ಪಾಪ ಎಷ್ಟು ದಿನ ಇರ್ತಾರೆ ಅಂತೇಳಿ ಎಲ್ರಿಗೂ ಅನಿಸ್ತಕ್ಕಂಥದ್ದು ಸಹಜ. ಹಾಗಾಗಿ ಒಬ್ಬ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್ ಇಂದ ಈ ಸದನದಲ್ಲಿ ಏನೇ ಚರ್ಚೆ ಆದರೂ ಕೂಡ ಪರಿಹಾರ ಸಿಗ್ತದೆ ಅನ್ನುವ ಆಶಾಭಾವನೆ ನಮಗೂ ಏನಿರಲಿಲ್ಲ. ಭವಿಷ್ಯ ಹೇಳೋರ ಅವರು ಭವಿಷ್ಯ ಹೇಳ್ತಾರೆ ವಿಜೇಂದ್ರ ಅವರು. ಫಸ್ಟ್ ಅವರು ತಟ್ಟೆಯಲ್ಲಿ ಬಿದ್ದಿರುವಂತ ಯಜ್ಞಾನ ಎತ್ತ ಕೇಳಿ. ಡೈಲಿ ಪಾಪ ಅವರು ಒಂದ್ ಕಡೆ ಅಶೋಕ್ ಅವ್ರ ಗ್ರೂಪ್, ಒಂದ್ ಕಡೆ ಯತ್ನಾಳ್ ಅವ್ರ ಗ್ರೂಪ್, ಒಂದ್ ಕಡೆ ಇವ್ರ ಗ್ರೂಪ್. ಸುಮ್ನೆ ಬೈಕ್ ಬಂದಂಗೆಲ್ಲ ಮಾತಾಡಿದ್ರೆ ಏನ್ ಮಾಡೋದು? ಔಟ್ ಗೋಯಿಂಗ್ ಸಿಎಂ ಅಂತ ಹೇಳ್ತಾರೆ. ಆ ಮೀನಿಂಗ್ ಗೊತ್ತಿಲ್ಲ ಅಂದ್ರೆ ನಾನು ಏನ್ ಮಾಡಬೇಕು? ಹೌ ಕ್ಯಾನ್ ಯು ಬಿ ಔಟ್ ಗೋಯಿಂಗ್ ಸಿಎಂ? ಹಿ ಹ್ಯಾಸ್ ನಾಟ್ ರಿಸೈನ್ ಆರ್ ಪಾರ್ಟಿ ಲೆಜಿಸ್ಲೇಚರ್ ಪಾರ್ಟಿ ಹ್ಯಾಸ್ ನಾಟ್ ಆಸ್ಕ್ಡ್ ಹಿಮ್ ಟು ರಿಸೈನ್ ಆರ್ ಪಾರ್ಟಿ ಹೈಕಮಾಂಡ್ ಅವ್ರಿಗೆ ರಾಜೀನಾಮೆ ಕೊಡ್ರಿ ಅಂತಾನೂ ಹೇಳಿಲ್ಲ. ಇವೆಲ್ಲ ಯಾತಕ್ ಮಾಡ್ತಾ ಇದಾರಂದ್ರೆ ಹೇಗಾದ್ರೂ ಮಾಡಿ ಕರ್ನಾಟಕದಲ್ಲಿ ಒಳ್ಳೆ ಸರ್ಕಾರ ಕೊಡ್ತಾ ಇದ್ದಾರೆ, ಈ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು ಅಂತ ಹೇಳಿ ಪ್ರಯತ್ನವನ್ನ ವಿರೋಧ ಪಕ್ಷದವರು ಮಾಡ್ತಾ ಇದ್ದಾರೆ. ವಿಜಯೇಂದ್ರ ಔಟ್ ಗೋಯಿಂಗ್ ರಾಜ್ಯಾಧ್ಯಕ್ಷ. ಔಟ್ ಗೋಯಿಂಗ್ ಬಿಜೆಪಿ ಪ್ರೆಸಿಡೆಂಟ್ ಇಸ್ ಸೇಯಿಂಗ್ ಅಬೌಟ್ ಕರೆಂಟ್ ಸಿಎಂ. ಔಟ್ ಗೋಯಿಂಗ್ ಬಿಜೆಪಿ ಪ್ರೆಸಿಡೆಂಟ್ ಇಸ್ ಸೇಯಿಂಗ್ ಅಬೌಟ್ ಕರೆಂಟ್ ಸಿಎಂ. ವಿಜೇಂದ್ರ ಅವರು ಔಟ್ ಗೋಯಿಂಗ್ ಅಧ್ಯಕ್ಷರು. ಅವರನ್ನ ಅಧ್ಯಕ್ಷಗಿರಿಯಿಂದ ತೆಗಿಬೇಕು ಅಂತೇಳಿ ಬಿಜೆಪಿಯ ಒಂದು ಬಣ ಅಲ್ಲೇ ಕುತ್ಕೊಂಡು ಸೋಮಣ್ಣ ಅವ್ರನ್ನ ಅಧ್ಯಕ್ಷರು ಮಾಡಬೇಕು, ವಿ ಸೋಮಣ್ಣ ಅವ್ರನ್ನ ಅಂತೇಳಿ ಹಗಲು ರಾತ್ರಿ ಪಣ ತೊಟ್ಟು ಮಾಡ್ತಾ ಇದೆ. ಅವರು ಔಟ್ ಗೋಯಿಂಗ್ ಅಧ್ಯಕ್ಷ ಅನ್ನೋ ಬದಲು ಈ ರೀತಿ ಹೇಳಿರಬಹುದು. ಔಟ್ ಗೋಯಿಂಗ್ ಅಧ್ಯಕ್ಷ ಅವರ ಮಾತಿಗೆ ಬೆಲೆ ಕೊಡುವಂತ ಅವಶ್ಯಕತೆ ಇಲ್ಲ. ಬಿಜೆಪಿ ರಾಜ್ಯಾಧ್ಯಕ್ಷರ ಔಟ್ ಗೋಯಿಂಗ್ ಸಿಎಂ ಹೇಳಿಕೆ ವಿರುದ್ಧ ಆಕ್ರೋಶ ಸ್ಫೋಟಗೊಂಡಿದೆ. ಸಾಲು ಸಾಲು ಕಾಂಗ್ರೆಸ್ ನಾಯಕರು ವಿಜಯೇಂದ್ರ ವಿರುದ್ಧ ವಾಕ್ಸಮರ ನಡೆಸುತ್ತಿದ್ದಾರೆ. ಈ ಮಾತಿನ ಮಲ್ಲಯುದ್ಧ ಇಷ್ಟಕ್ಕೆ ನಿಲ್ಲುತ್ತಾ ಅಥವಾ ಮುಂದುವರಿಯುತ್ತಾ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಔಟ್ ಗೋಯಿಂಗ್ ಸಿಎಂ ಈ ವಿಚಾರ ಭಾರೀ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ವಿಜೇಂದ್ರ ಅವರು ಹೇಳಿದ್ರು ಸಿಎಂ ಸಿದ್ದರಾಮಯ್ಯ ಅವರು ಔಟ್ ಗೋಯಿಂಗ್ ಸಿಎಂ ಅಂತ ಹೇಳಿ. ಇದೇ ವಿಚಾರ ಕಾಂಗ್ರೆಸ್ಸಿಗರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಕಾಂಗ್ರೆಸ್ಸಿಗರು ವಿಜೇಂದ್ರ ವಿರುದ್ಧ ಹರಿಹಾಯ್ದಿದ್ದಾರೆ. ಹಾಗಿದ್ರೆ ಯಾರ್ಯಾರು ಏನೇನು ಮಾತಾಡಿದ್ರು ನೀವೇನು ಪಾಪ ನೀವು ಮುಖ್ಯಮಂತ್ರಿಗಳ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿ. ಈಸ್ ಎ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್. ಈಸ್ ಎ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್. ಅಷ್ಟು ತಟ್ಟೆಯಲ್ಲಿ ಬಿದ್ದಿರುವಂತ ಯಜ್ಞಾನ ಎತ್ತ ಕೇಳಿ. ಔಟ್ ಗೋಯಿಂಗ್ ಬಿಜೆಪಿ ಪ್ರೆಸಿಡೆಂಟ್ ಇಸ್ ಸೇಯಿಂಗ್ ಅಬೌಟ್ ಕರೆಂಟ್ ಸಿಎಂ. ಸಿದ್ದರಾಮಯ್ಯ ಔಟ್ ಗೋಯಿಂಗ್ ಸಿಎಂ. ವಿಜಯೇಂದ್ರ ಮಾತಿಗೆ ಕೈ ನಾಯಕರು ಗರಂ. ರಾಜ್ಯ ರಾಜಕಾರಣದಲ್ಲಿ ಸಿಎಂ ಕುರ್ಚಿ ಬದಲಾವಣೆ ಕದನ ಜೋರಾಗಿದೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಮೌನವಾಗಿದ್ದರೂ ಕೂಡ ಉಭಯ ನಾಯಕರ ಪಟಲಾಂ ಕಿತ್ತಾಟ ತಾರಕಕ್ಕೇರಿದೆ. ಇದರ ಮಧ್ಯೆ ಉರಿಯುವ ಬೆಂಕಿಗೆ ಬಿವೈ ವಿಜಯೇಂದ್ರ ತುಪ್ಪ ಸುರಿದಿದ್ದಾರೆ. ಸಿದ್ದರಾಮಯ್ಯ ಔಟ್ ಗೋಯಿಂಗ್ ಸಿಎಂ ಎಂದಿದ್ದಾರೆ. ಪಾಪ ನೀವು ಮುಖ್ಯಮಂತ್ರಿಗಳ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿ. ಈಸ್ ಎ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್. ಯಾವಾಗ ರಾಜೀನಾಮೆ ಕೊಡ್ತಾರೋ ಯಾರಿಗೂ ಕೂಡ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಮುಖ್ಯಮಂತ್ರಿಗಳ ಮಾತಿನ ದಾಟಿಯನ್ನು ನೋಡಿದ್ರೆ ನಿಮ್ಗೆ ಅರ್ಥ ಆಗ್ತದೆ, ಕೋಲಿ ಬಿಡಪ್ಪ ಪಾಪ ಎಷ್ಟು ದಿನ ಇರ್ತಾರೆ ಅಂತೇಳಿ ಎಲ್ರಿಗೂ ಅನಿಸ್ತಕ್ಕಂಥದ್ದು ಸಹಜ. ಹಾಗಾಗಿ ಒಬ್ಬ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್ ಇಂದ ಈ ಸದನದಲ್ಲಿ ಏನೇ ಚರ್ಚೆ ಆದರೂ ಕೂಡ ಪರಿಹಾರ ಸಿಗ್ತದೆ ಅನ್ನುವ ಆಶಾಭಾವನೆ ನಮಗೂ ಏನಿರಲಿಲ್ಲ.
ಭವಿಷ್ಯ ಹೇಳೋರ ಅವರು ಭವಿಷ್ಯ ಹೇಳ್ತಾರೆ ವಿಜೇಂದ್ರ ಅವರು. ಫಸ್ಟ್ ಅವರು ತಟ್ಟೆಯಲ್ಲಿ ಬಿದ್ದಿರುವಂತ ಹೆಗ್ಡಾನ ಎತ್ತ ಕೇಳಿ. ಡೈಲಿ ಪಾಪ ಅವರು ಒಂದ್ ಕಡೆ ಅಶೋಕ್ ಅವ್ರ ಗ್ರೂಪ್, ಒಂದ್ ಕಡೆ ಯತ್ನಾಳ್ ಅವ್ರ ಗ್ರೂಪ್, ಒಂದ್ ಕಡೆ ಇವ್ರ ಗ್ರೂಪ್. ಸುಮ್ನೆ ಬೈಕ್ ಬಂದಂಗೆಲ್ಲ ಮಾತಾಡಿದ್ರೆ ಏನ್ ಮಾಡೋದು? ಔಟ್ ಗೋಯಿಂಗ್ ಸಿಎಂ ಅಂತ ಹೇಳ್ತಾರೆ. ಆ ಮೀನಿಂಗ್ ಗೊತ್ತಿಲ್ಲ ಅಂದ್ರೆ ನಾನು ಏನ್ ಮಾಡಬೇಕು? ಹೌ ಕ್ಯಾನ್ ಯು ಬಿ ಔಟ್ ಗೋಯಿಂಗ್ ಸಿಎಂ? He has not resigned. Our party has, legislature party has not asked him to resign. Our party high command ಅವ್ರಿಗೆ ರಾಜೀನಾಮೆ ಕೊಡ್ರಿ ಅಂತಾನೂ ಹೇಳಿಲ್ಲ. ಇವೆಲ್ಲ ಯಾತಕ್ ಮಾಡ್ತಾ ಇದಾರಂದ್ರೆ, ಹೇಗಾದ್ರೂ ಮಾಡಿ ಕರ್ನಾಟಕದಲ್ಲಿ ಒಳ್ಳೆ ಸರ್ಕಾರ ಕೊಡ್ತಾ ಇದ್ದಾರೆ, ಈ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು ಅಂತ ಹೇಳಿ ಪ್ರಯತ್ನವನ್ನ ವಿರೋಧ ಪಕ್ಷದವರು ಮಾಡ್ತಾ ಇದ್ದಾರೆ. ವಿಜಯೇಂದ್ರ ಔಟ್ ಗೋಯಿಂಗ್ ರಾಜ್ಯಾಧ್ಯಕ್ಷ. Outgoing BJP president is saying about current CM. Outgoing BJP president is saying about current CM. ವಿಜೇಂದ್ರ ಅವರು ಔಟ್ ಗೋಯಿಂಗ್ ಅಧ್ಯಕ್ಷರು, ಅವರನ್ನ ಅಧ್ಯಕ್ಷಗಿರಿಯಿಂದ ತೆಗಿಬೇಕು ಅಂತೇಳಿ ಬಿಜೆಪಿಯ ಒಂದು ಬಣ ಅಲ್ಲೇ ಕುತ್ಕೊಂಡು ಸೋಮಣ್ಣ ಅವ್ರನ್ನ ಅಧ್ಯಕ್ಷರು ಮಾಡಬೇಕು, ವಿ ಸೋಮಣ್ಣ ಅವ್ರನ್ನ ಅಂತೇಳಿ ಹಗಲು ರಾತ್ರಿ ಪಣ ತೊಟ್ಟು ಮಾಡ್ತಾ ಇದೆ. ಅವರು ಔಟ್ ಗೋಯಿಂಗ್ ಅಧ್ಯಕ್ಷ ಅನ್ನೋ ಬದಲು ಈ ರೀತಿ ಹೇಳಿರಬಹುದು. ಔಟ್ ಗೋಯಿಂಗ್ ಅಧ್ಯಕ್ಷ ಅವರ ಮಾತಿಗೆ ಬೆಲೆ ಕೊಡುವಂತ ಅವಶ್ಯಕತೆ ಇಲ್ಲ. ಬಿಜೆಪಿ ರಾಜ್ಯಾಧ್ಯಕ್ಷರ ಔಟ್ ಗೋಯಿಂಗ್ ಸಿಎಂ ಹೇಳಿಕೆ ವಿರುದ್ಧ ಆಕ್ರೋಶ ಸ್ಫೋಟಗೊಂಡಿದೆ. ಸಾಲು ಸಾಲು ಕಾಂಗ್ರೆಸ್ ನಾಯಕರು ವಿಜಯೇಂದ್ರ ವಿರುದ್ಧ ವಾಕ್ಸಮರ ನಡೆಸುತ್ತಿದ್ದಾರೆ. ಈ ಮಾತಿನ ಮಲ್ಲಯುದ್ಧ ಇಷ್ಟಕ್ಕೆ ನಿಲ್ಲುತ್ತಾ ಅಥವಾ ಮುಂದುವರಿಯುತ್ತಾ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಔಟ್ ಗೋಯಿಂಗ್ ಸಿಎಂ ಈ ವಿಚಾರ ಭಾರೀ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ವಿಜೇಂದ್ರ ಅವರು ಹೇಳಿದ್ರು ಸಿಎಂ ಸಿದ್ದರಾಮಯ್ಯ ಅವರು ಔಟ್ ಗೋಯಿಂಗ್ ಸಿಎಂ ಅಂತ ಹೇಳಿ. ಇದೇ ವಿಚಾರ ಕಾಂಗ್ರೆಸ್ಸಿಗರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಕಾಂಗ್ರೆಸ್ಸಿಗರು ವಿಜೇಂದ್ರ ವಿರುದ್ಧ ಹರಿಹಾಯ್ದಿದ್ದಾರೆ. ಹಾಗಿದ್ರೆ ಯಾರ್ಯಾರು ಏನೇನು ಮಾತಾಡಿದ್ರು ನೀವೇನು? ಪಾಪ ನೀವು ಮುಖ್ಯಮಂತ್ರಿಗಳ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿ. ಈಸ್ ಎ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್. ಈಸ್ ಎ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್. ಫಸ್ಟ್ ತಟ್ಟೆಯಲ್ಲಿ ಬಿದ್ದಿರುವಂತ ಹೆಗ್ಡಾನ ಎತ್ತ ಕೇಳಿ. Outgoing BJP president is saying about current CM. ಸಿದ್ದರಾಮಯ್ಯ ಔಟ್ ಗೋಯಿಂಗ್ ಸಿಎಂ. ವಿಜಯೇಂದ್ರ ಮಾತಿಗೆ ಕೈ ನಾಯಕರು ಗರಂ. ರಾಜ್ಯ ರಾಜಕಾರಣದಲ್ಲಿ ಸಿಎಂ ಕುರ್ಚಿ ಬದಲಾವಣೆ ಕದನ ಜೋರಾಗಿದೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಮೌನವಾಗಿದ್ದರೂ ಕೂಡ ಉಭಯ ನಾಯಕರ ಪಟಲಾಂ ಕಿತ್ತಾಟ ತಾರಕಕ್ಕೇರಿದೆ. ಇದರ ಮಧ್ಯೆ ಉರಿಯುವ ಬೆಂಕಿಗೆ ಬಿವೈ ವಿಜಯೇಂದ್ರ ತುಪ್ಪ ಸುರಿದಿದ್ದಾರೆ. ಸಿದ್ದರಾಮಯ್ಯ ಔಟ್ ಗೋಯಿಂಗ್ ಸಿಎಂ ಎಂದಿದ್ದಾರೆ. ಪಾಪ ನೀವು ಮುಖ್ಯಮಂತ್ರಿಗಳ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿ. ಈಸ್ ಎ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್. ಯಾವಾಗ ರಾಜೀನಾಮೆ ಕೊಡ್ತಾರೋ ಯಾರಿಗೂ ಕೂಡ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಮುಖ್ಯಮಂತ್ರಿಗಳ ಮಾತಿನ ದಾಟಿಯನ್ನು ನೋಡಿದ್ರೆ ನಿಮ್ಗೆ ಅರ್ಥ ಆಗ್ತದೆ, ಹೋಲಿ ಬಿಡಪ್ಪ ಪಾಪ ಎಷ್ಟು ದಿನ ಇರ್ತಾರೆ ಅಂತೇಳಿ ಎಲ್ರಿಗೂ ಅನಿಸ್ತಕ್ಕಂಥದ್ದು ಸಹಜ. ಹಾಗಾಗಿ ಒಬ್ಬ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್ ಇಂದ ಈ ಸದನದಲ್ಲಿ ಏನೇ ಚರ್ಚೆ ಆದರೂ ಕೂಡ ಪರಿಹಾರ ಸಿಗ್ತದೆ ಅನ್ನುವ ಆಶಾಭಾವನೆ ನಮಗೂ ಏನು ಇರಲಿಲ್ಲ. ಭವಿಷ್ಯ ಹೇಳೋರ ಅವರು ಭವಿಷ್ಯ ಹೇಳ್ತಾರೆ ವಿಜೇಂದ್ರ ಅವರು. ಫಸ್ಟ್ ಅವರು ತಟ್ಟೆಯಲ್ಲಿ ಬಿದ್ದಿರುವಂತ ಹೆಗ್ಡಾನ ಎತ್ತ ಕೇಳಿ. ಡೈಲಿ ಪಾಪ ಅವರು ಒಂದ್ ಕಡೆ ಅಶೋಕ್ ಅವ್ರ ಗ್ರೂಪ್, ಒಂದ್ ಕಡೆ ಯತ್ನಾಳ್ ಅವ್ರ ಗ್ರೂಪ್, ಒಂದ್ ಕಡೆ ಇವ್ರ ಗ್ರೂಪ್. ಸುಮ್ನೆ ಬೈಕ್ ಬಂದಂಗೆಲ್ಲ ಮಾತಾಡಿದ್ರೆ ಏನ್ ಮಾಡೋದು? ಔಟ್ ಗೋಯಿಂಗ್ ಸಿಎಂ ಅಂತ ಹೇಳ್ತಾರೆ. ಆ ಮೀನಿಂಗ್ ಗೊತ್ತಿಲ್ಲ ಅಂದ್ರೆ ನಾನು ಏನ್ ಮಾಡಬೇಕು? ಹೌ ಕ್ಯಾನ್ ಯು ಬಿ ಔಟ್ ಗೋಯಿಂಗ್ ಸಿಎಂ? He has not resigned. Our party has, legislature party has not asked him to resign. Our party high command ಅವ್ರಿಗೆ ರಾಜೀನಾಮೆ ಕೊಡ್ರಿ ಅಂತಾನೂ ಹೇಳಿಲ್ಲ. ಇವೆಲ್ಲ ಯಾತಕ್ ಮಾಡ್ತಾ ಇದಾರಂದ್ರೆ, ಹೇಗಾದ್ರೂ ಮಾಡಿ ಕರ್ನಾಟಕದಲ್ಲಿ ಒಳ್ಳೆ ಸರ್ಕಾರ ಕೊಡ್ತಾ ಇದ್ದಾರೆ, ಈ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು ಅಂತ ಹೇಳಿ ಪ್ರಯತ್ನವನ್ನ ವಿರೋಧ ಪಕ್ಷದವರು ಮಾಡ್ತಾ ಇದ್ದಾರೆ. ವಿಜಯೇಂದ್ರ ಔಟ್ ಗೋಯಿಂಗ್ ರಾಜ್ಯಾಧ್ಯಕ್ಷ. Outgoing BJP president is saying about current CM. Outgoing BJP president is saying about current CM. ವಿಜೇಂದ್ರ ಅವರು ಔಟ್ ಗೋಯಿಂಗ್ ಅಧ್ಯಕ್ಷರು, ಅವರನ್ನ ಅಧ್ಯಕ್ಷಗಿರಿಯಿಂದ ತೆಗಿಬೇಕು ಅಂತೇಳಿ ಬಿಜೆಪಿಯ ಒಂದು ಬಣ ಅಲ್ಲೇ ಕುತ್ಕೊಂಡು ಸೋಮಣ್ಣ ಅವ್ರನ್ನ ಅಧ್ಯಕ್ಷರು ಮಾಡಬೇಕು, ವಿ ಸೋಮಣ್ಣ ಅವ್ರನ್ನ ಅಂತೇಳಿ ಹಗಲು ರಾತ್ರಿ ಪಣ ತೊಟ್ಟು ಮಾಡ್ತಾ ಇದೆ. ಅವರು ಔಟ್ ಗೋಯಿಂಗ್ ಅಧ್ಯಕ್ಷ ಅನ್ನೋ ಬದಲು ಈ ರೀತಿ ಹೇಳಿರಬಹುದು. ಔಟ್ ಗೋಯಿಂಗ್ ಅಧ್ಯಕ್ಷ ಅವರ ಮಾತಿಗೆ ಬೆಲೆ ಕೊಡುವಂತ ಅವಶ್ಯಕತೆ ಇಲ್ಲ. ಬಿಜೆಪಿ ರಾಜ್ಯಾಧ್ಯಕ್ಷರ ಔಟ್ ಗೋಯಿಂಗ್ ಸಿಎಂ ಹೇಳಿಕೆ ವಿರುದ್ಧ ಆಕ್ರೋಶ ಸ್ಫೋಟಗೊಂಡಿದೆ. ಸಾಲು ಸಾಲು ಕಾಂಗ್ರೆಸ್ ನಾಯಕರು ವಿಜಯೇಂದ್ರ ವಿರುದ್ಧ ವಾಕ್ಸಮರ ನಡೆಸುತ್ತಿದ್ದಾರೆ. ಈ ಮಾತಿನ ಮಲ್ಲಯುದ್ಧ ಇಷ್ಟಕ್ಕೆ ನಿಲ್ಲುತ್ತಾ ಅಥವಾ ಮುಂದುವರಿಯುತ್ತಾ ಕಾದು ನೋಡಬೇಕು.
ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.